Hello everyone, welcome to Navras Maths Tutorials. Exercise number 8.2 ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕೆ ಮುಂಚೆ ಸ್ವಲ್ಪ ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಕ್ವಶನ್ ಸ್ಟಾರ್ಟ್ ಆಗೋಕೆ ಮುಂಚೆ ಸ್ವಲ್ಪ ಇದು ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, 8.8 ಮಿಡ್ ಪಾಯಿಂಟ್ ಥಿಯರಮ್ ಅಂತ ಇದೆ. ಅಂದ್ರೆ ಏನಿದೆ ನೋಡಿ, ಈ ಟ್ರಯಾಂಗಲ್ ಇದೆ ಎ ಬಿ ಸಿ ಅಂತ. ಇಲ್ಲಿ ಪಿ ಮಿಡ್ ಪಾಯಿಂಟ್ ಎ ಬಿಗಿದೆ, ಕ್ಯೂ ಎ ಸಿಗೆ ಮಿಡ್ ಪಾಯಿಂಟ್ ಆಗಿದೆ. ಆ ಥಿಯರಮ್ ಏನ್ ಹೇಳುತ್ತೆ, ಇಫ್ ಪಿ ಅಂಡ್ ಕ್ಯೂ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಎ ಸಿ ದೆನ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಬಿ ಸಿ. ಅಂದ್ರೆ ಇವೆರಡು ಮಿಡ್ ಪಾಯಿಂಟ್ಸ್ ಆಗಿ ಇವೆರಡು ಜಾಯಿನ್ ಮಾಡಿದ್ರೆ ಈ ಬಿ ಸಿಗೆ ಮಿಡ್ ಪ್ಯಾರಲಲ್ ಆಗಿರುತ್ತೆ. ನೋಡಿ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಸಿ. ಇನ್ನೊಂದು ಪಿ ಕ್ಯೂ ಈಸ್ ಹಾಫ್ ಆಫ್ ಬಿ ಸಿ. ಬಿ ಸಿ ಎಷ್ಟಿರುತ್ತೋ, ಸಪೋಸ್ ಇದು 6 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. 6 ಸೆಂಟಿಮೀಟರ್ 6 ಯೂನಿಟ್ಸ್. ಇದು 6 ಇದೆ, ಇದು 3 ಇರುತ್ತೆ, ಹಾಫ್ ಇರುತ್ತೆ ಅಂತ ಅರ್ಥ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಇದನ್ನ ನಾವು ತಿಳ್ಕೊಂಡ್ರೆ ನಮ್ಗೆ ಎಕ್ಸರ್ಸೈಸ್ ಅಲ್ಲಿ ಯೂಸ್ ಆಗುತ್ತೆ. ಈಗ ನೋಡಿ, ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಅಂತ, ಮಿಡ್ ಪಾಯಿಂಟ್ ಥಿಯರಮ್ 8.9 ನೋಡಿ, ಅದೇನ್ ಹೇಳುತ್ತೆ, ರಿವರ್ಸ್. ಇಫ್ ಪಿ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ, ಪಿ ಮಿಡ್ ಪಾಯಿಂಟ್ ಆಗಿದ್ರೆ ಎ ಬಿಗೆ, ಪಿ ಕ್ಯೂ ಪ್ಯಾರಲಲ್ ಆಗಿದ್ರೆ ಬಿ ಸಿಗೆ, ದೆನ್ ಕ್ಯೂ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಎ ಸಿ. ಈಗ ಪಿ ಮಿಡ್ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ, ಪಿ ಕ್ಯೂ ಪ್ಯಾರಲಲ್ ಇದೆ ಅಂತ ಕೊಟ್ಟಿರ್ತಾರೆ. ಅವಾಗ ನಾವೇನ್ ಹೇಳ್ಬೋದು, ಕ್ಯೂ ಇಸ್ ಆಲ್ಸೋ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಹೇಳ್ಬೋದು ಅಂತ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಹೇಳುತ್ತೆ. ಓಕೆ, ಇದಿಷ್ಟು ನಾವು ತಿಳ್ಕೊಂಡಿದ್ರೆ ನಮ್ಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ಎಕ್ಸರ್ಸೈಸ್ ಮಾಡೋಣ. ನೋಡಿ, ಈಗ ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ತಿಳ್ಕೊಂಡ್ವಲ್ಲ. ಈಗ ನೋಡಿ, ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಈಸ್ ಎ ಕ್ವಾಡ್ರಿಲ್ಯಾಟ್ರಲ್ ಇನ್ ವಿಚ್ ಪಿ ಕ್ಯೂ ಆರ್ ಅಂಡ್ ಎಸ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಬಿ ಸಿ ಸಿ ಡಿ ಅಂಡ್ ಡಿ ಎ ಸಿ ಈಸ್ ಎ ಡಯಾಗ್ನಲ್. ಶೋ ದಟ್ ಎಸ್ ಆರ್ is parallel to AC and SR is equals to half of AC. Number 2, PQ is equals to SR and number 3, PQRS is a parallelogram ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ತಾನೇ ನಾವು ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ಓದಿದೀವಲ್ವಾ, ಸೊ ಅದ್ರ ಬೇಸಿಡೆ ನಾವು ಈಗ ಪ್ರೂವ್ ಮಾಡೋಣ. ನೋಡಿ, ಎ ಸಿ ಇಸ್ ಎ ಡಯಾಗ್ನಲ್ ಅಂತ ಕೊಟ್ಟಿದ್ದಾರಲ್ವಾ, ಸೊ ನಾವು ಫಸ್ಟ್ ನೋಡಿ SR ಫಸ್ಟ್ ಕ್ವಶನ್ಗೆ ಪ್ರೂವ್ ಮಾಡೋದಕ್ಕೆ SR ಬೇಕಲ್ವಾ, ಸೊ ನಾವು ಈ ಟ್ರಯಾಂಗಲ್ ತಗೋಣ. ಟ್ರಯಾಂಗಲ್ ಎ ಡಿ ಸಿ. ಓಕೆ, ಬರೆಯೋಣ. ಇನ್ ಟ್ರಯಾಂಗಲ್ ಎ ಡಿ ಸಿ, ನೋಡಿ, ಇನ್ ಟ್ರಯಾಂಗಲ್ ಎ ಡಿ ಸಿ, ಎಸ್ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಡಿ ಇದೆ, ಆರ್ ಇಸ್ ಮಿಡ್ ಪಾಯಿಂಟ್ ಆಫ್ ಸಿ ಡಿ ಆರ್ ಡಿ ಸಿ. ಓಕೆ, ಅದನ್ನ ಬರೆಯೋಣ. ಎಸ್ ಅಂಡ್ ಆರ್ midpoints of AD and DC or CD. ನೋಡಿ, ಹಿಂಗ್ ಕೊಟ್ಟಾಗ ಯಾವಾಗ್ಲೂ ಇಲ್ಲಿನೂ ಹಂಗೆ ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಎಸ್ ಅಂದ್ರೆ ಫಸ್ಟ್ ಕೊಟ್ಟಿದ್ದು ಫಸ್ಟ್ ಗಿರುತ್ತೆ. ಆ ರೀತಿ ಪಿ ಎ ಬಿಗಿದೆ, ಕ್ಯೂ ಬಿ ಸಿಗಿರುತ್ತೆ, ಆರ್ ಸಿ ಡಿಗಿರುತ್ತೆ, ಎಸ್ ಡಿ ಎಗಿರುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗಲೂ ನಾನು ಅದೇ ರೀತಿ ಬರ್ತಿದ್ದೀನಿ. ಎಸ್ ಅಂಡ್ ಆರ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಡಿ ಅಂಡ್ ಸಿ ಡಿ ಅಂತ. ಅಂದ್ರೆ ಎಸ್ ಎ ಡಿಗಿದೆ, ಆರ್ ಸಿ ಡಿಗಿದೆ. ಓಕೆ, ಈಗ ಮಿಡ್ ಪಾಯಿಂಟ್ಸ್ ಥಿಯರಮ್ ಏನ್ ಹೇಳತ್ತೆ, ಈ ಟ್ರಯಾಂಗಲ್ ಅಲ್ಲಿ ಎಸ್ ಅಂಡ್ ಆರ್ ಆರ್ ಮಿಡ್ ಪಾಯಿಂಟ್ಸ್, ದೆನ್ ಏನಾಗತ್ತೆ, ಎಸ್ ಆರ್ ಇಸ್ ಪ್ಯಾರಲಲ್ ಟು ಎ ಸಿ ಅಲ್ವಾ. ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ. ಈಗ ತಾನೇ ಓದಿದ್ವಿ. ಇನ್ನು ಏನ್ ಹೇಳತ್ತೆ, ಎಸ್ ಆರ್ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ. ಹೌದಲ್ವಾ, ಎಸ್ ಆರ್ ಎಷ್ಟಿರುತ್ತೆ, ಎ ಸಿಗೆ ಹಾಫ್ ಇರುತ್ತೆ. ಇದಕ್ಕೆ ರೀಸನ್ ಬರೆಯೋಣ, ಬೈ ಮಿಡ್ ಪಾಯಿಂಟ್ ಥಿಯರಮ್. ಅಲ್ವಾ, ಸೊ ಇದೇ ಫಸ್ಟ್ ಕ್ವಶನ್ ಗೆ ಪ್ರೂವ್ ಮಾಡಕ್ ಹೇಳಿದ್ದವರು. ನೋಡಿ, ಎಸ್ ಆರ್ ಇಸ್ ಪ್ಯಾರಲಲ್ ಟು ಎ ಸಿ ಆಯ್ತು, ಎಸ್ ಆರ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ ಆಯ್ತು ಅಲ್ವಾ. ಸೊ ಒಂದೇ ಲೈನ್ ಅಲ್ಲಿ ನಾವು ಫಸ್ಟ್ ಕ್ವಶನ್ ಮಾಡಿದ್ವಿ. ಈಗ ನಂಬರ್ 2, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಎಸ್ ಆರ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ
ಇಲ್ಲಿ ಪಿ ಕ್ಯೂ ಇದೆಯಲ್ಲ, ಇದು ಎಸ್ ಆರ್ ಇಸ್ ಈಕ್ವಲ್ಸ್ ಟು ಪ್ರೂವ್ ಮಾಡಬೇಕು ಅಂತ. ಈಗ ನೋಡಿ, ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ ಎ ಬಿ ಸಿ. ಓಕೆ, ಇದಕ್ಕೆ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ಸೆಕೆಂಡ್ಗೆ ಇನ್ ಟ್ರಯಾಂಗಲ್ ಎ ಬಿ ಸಿ, ಇಲ್ಲಿ ಪಿ ಕೂಡ ಮಿಡ್ ಪಾಯಿಂಟ್ ಇದೆ ಎ ಬಿಗೆ, ಕ್ಯೂ ಮಿಡ್ ಪಾಯಿಂಟ್ ಇದೆ ಬಿ ಸಿಗೆ. ಸೊ ಅದನ್ನೇ ಬರೆಯೋಣ. ಪಿ ಅಂಡ್ ಕ್ಯೂ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಪಿ ಎ ಬಿಗಿದೆ ಅಂಡ್ ಬಿ ಸಿ ಅಲ್ವಾ. ಈಗ ಏನಾಗತ್ತೆ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎ ಸಿ ಆಯ್ತಲ್ವಾ ಬೈ ಮಿಡ್ ಪಾಯಿಂಟ್ ಥಿಯರಮ್. ಸೊ ಅದನ್ನೇ ಬರೆಯೋಣ. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ. ಇನ್ನು ಏನಾಗತ್ತೆ, ಪಿ ಕ್ಯೂ ಈಸ್ ಹಾಫ್ ಆಫ್ ಎ ಸಿ, ಇದನ್ನು ಆಗತ್ತೆ. ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ. ಇದಕ್ಕೆ ರೀಸನ್ ಸೇಮ್ ಅದೇ, ಬೈ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ, ಫ್ರಮ್ 1 and 2 ನೋಡಿ, ಈಗ ಎಸ್ ಆರ್ ಎ ಸಿ ಪ್ಯಾರಲಲ್ ಇದೆ, ಇಲ್ಲಿ ಪಿ ಕ್ಯೂ ಎ ಸಿ ಪ್ಯಾರಲಲ್ ಇದೆ, ಅಂದ್ರೆ ಎ ಸಿ ಎ ಎರಡು ಪ್ಯಾರಲಲ್ ಇದೆ, ಅಂದ್ರೆ ಇದನ್ನು ಎಸ್ ಆರ್ ಇಸ್ ಪ್ಯಾರಲಲ್ ಟು ಪಿ ಕ್ಯೂ ಆಗುತ್ತೆ ಅಲ್ವಾ. ಸೊ ಎಸ್ ಆರ್ ಈಸ್ ಪ್ಯಾರಲಲ್ ಟು ಪಿ ಕ್ಯೂ. ಸೇಮ್ ಲೈನಿಗೆ ಇದನ್ನು ಪ್ಯಾರಲಲ್ ಇದೆ, ಇದನ್ನು ಪ್ಯಾರಲಲ್ ಇದೆ, ಈ ಲೈನು ಪ್ಯಾರಲಲ್ ಇದೆ, ಈ ಲೈನು ಪ್ಯಾರಲಲ್, ಅಂದ್ರೆ ಇವೆರಡು ಕೂಡ ಪ್ಯಾರಲಲ್ ಇದಾವೆ ಅಂತ ಅರ್ಥ. ಓಕೆ, ಇದಾಯ್ತು. ಈಗ ನೋಡಿ, ಎಸ್ ಆರ್ ಇಸ್ ಈಕ್ವಲ್ಸ್ ಹಾಫ್ ಎ ಸಿ ಇದೆ, ಇಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ಸ್ ಹಾಫ್ ಎ ಸಿ ಇದೆ, ಅಂದ್ರೆ ಆರ್ ಎಚ್ ಎಸ್, ವೆನ್ ಆರ್ ಎಚ್ ಎಸ್ ಆರ್ ಈಕ್ವಲ್, ಎಲ್ ಎಚ್ ಎಸ್ ಮಸ್ಟ್ ಬಿ ಈಕ್ವಲ್. ಸೊ ನಾವೇನ್ ಹೇಳ್ಬೋದು, ಎಸ್ ಆರ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಅಲ್ವಾ. ಇಲ್ಲಿನೂ ಹಾಫ್ ಎಸ್ ಇದೆ, ಇಲ್ಲಿನೂ ಹಾಫ್ ಎಸ್ ಇದೆ, ಅಂದ್ಮೇಲೆ ಪಿ ಕ್ಯೂ ಎಸ್ ಆರ್ ಕೂಡ ಈಕ್ವಲ್ ಅಂತ. ಸೊ ಅದನ್ನೇ ಬರೆದ್ವಿ. ಈಗ ನೋಡಿ, ಇದನ್ನ ನಂಬರ್ 3 ಅಂತ ಕರೆಯೋಣ, ಇದನ್ನ ನಂಬರ್ 4 ಅಂತ ಕರೆಯೋಣ. ಈಗ ನೋಡಿ, ಫ್ರಮ್ 3 and 4 ಇವೆರಡು ನೋಡಿ, ಈಗ ಪಿ ಕ್ಯೂ ಆರ್ ಎಸ್ ಏನಾಗಿದೆ, ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗಿದೆ. ಒಂದು ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ನಾವು ಏನಂತ ಪ್ರೂವ್ ಮಾಡಿದ್ವಿ, ಎಸ್ ಆರ್ ಈಸ್ ಪ್ಯಾರಲಲ್ ಟು ಪಿ ಕ್ಯೂ, ಎಸ್ ಆರ್ ಇಸ್ ಪ್ಯಾರಲಲ್ ಟು ಪಿ ಕ್ಯೂ ಇದೆ, ಇನ್ನು ಎಸ್ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಇದೆ. ಅಂದ್ರೆ ಒನ್ ಪೇರ್ ಆಫ್ ಸೈಡ್ಸ್, ಅಪೋಸಿಟ್ ಸೈಡ್ಸ್ ಏನಿದಾವೆ ಈಕ್ವಲ್ ಇದಾವೆ, ಪ್ಯಾರಲಲ್ ಇದಾವೆ. ಸೊ ನಾವೇನ್ ಹೇಳ್ಬೋದು, ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲಲೋಗ್ರಾಮ್ ಅಂತ ಹೇಳ್ಬೋದು. ಪ್ಯಾರಲಲೋಗ್ರಾಮ್ ಪ್ರಾಪರ್ಟಿ ಅಲ್ವಾ. ಸೊ ಅದನ್ನೇ ಬರೆಯೋಣ, ಬರ್ದು ಹೇಳ್ಬೇಕಲ್ವಾ. ಸೊ one pair of opposite sides of quadrilateral PQRS are equal and parallel. So therefore PQRS is a parallelogram. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು, ಥರ್ಡ್ ಒನ್. ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಎಸ್ ಆರ್ ಪ್ರೂವ್ ಮಾಡಿ ಅಂತ ಹೇಳಿದ್ರು, ಇಲ್ಲಿ ಮಾಡಿದೀವಿ ನೋಡಿ ಅಲ್ವಾ. ಇದು ಸೆಕೆಂಡ್ ಕ್ವಶನ್ಗೆ ಆನ್ಸರ್. ಇದು ಥರ್ಡ್ ಕ್ವಶನ್ಗೆ ಆನ್ಸರ್ ಆಯ್ತಲ್ವಾ. ಈಗ ನೆಕ್ಸ್ಟ್ ಒನ್ ಮಾಡಿ.